ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೋಮವಾರ ಬೆಳಗಿನ ಲಾಗು. ಇವತ್ತು ಬೇಗನೆ ಎದ್ದಿದ್ದೆ. ಬೇಗ ಅಂದರೆ ಒಂದು 6 ಗಂಟೆಗೆ ಎದ್ದಿದ್ದೆ, ಯಾಕಂದರೆ ತುಂಬ ಚಳಿ ಇರೋದ್ರಿಂದ ಬೇಗ ಎದ್ದೊಳ್ತೀನಿ ಇವಾಗ. ಸೋಮವಾರ ಅಲ್ವಾ, ಅವತ್ತು ವಾರ ಮಾಡ್ತೀವಲ್ಲ ಅಂತಂದ್ಬಿಟ್ಟು ಮನೇಲಿ ತುಂಬ ಕೆಲಸ ಇರುತ್ತೆ ಅಂತ ಬೇಗ ಎದ್ದು ಬೆಳಗ್ಗೆನೇ ಬಾಗಿಲೆಲ್ಲ ತೊಳೆದು ರಂಗೋಲಿನೂ ಹಾಕ್ಕೊಂಡಿದ್ದೆ. ಸೊ ಮನೆಯೆಲ್ಲ ಒರೆಸಿದ್ದೆ, ಒರೆಸೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ನಾಷ್ಟ ಮಾಡಬೇಕು, ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದೆ. ರೋಡು ತುಂಬ ಉದ್ದ ಇದೆ, ಅದೆಲ್ಲ ಗುಡಿಸಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಯಿತು. ಮತ್ತು ನಾಷ್ಟಕ್ಕೆ ಅಂತ ಅವರೆಕಾಯಿ ತಂದಿದ್ನಲ್ಲ ಹೊಲ್ತವಿಂದ, ಅವರೆಕಾಯಿನ ನೆನೆಯೋಕ್ಕೆ ನೈಟೇ ಕಾಳನ್ನೆಲ್ಲ ಇಟ್ಕೊಂಡಿದ್ದೆ, ಬೇಳೆ ಸಾಂಬಾರು ಮಾಡೋಣ ಅಂತ. ಅದ್ರ ಜೊತೆಗೆ ದೋಸೆಗೆ ಸಹ ಅಕ್ಕಿ ನೆನೆಕೊಂಡಿದ್ದೆ. ಅದು ಸಹ ಸಂಪಣ ಉಕ್ಕಿ ಬಂದಿದೆ, ಚೆನ್ನಾಗಿ ಹುಳಿ ಬಂದಿದೆ ಸಂಪಣ. ದೋಸೆಗೂ ರೆಡಿ ಮಾಡ್ಕೊಂಡಿದ್ದೆ. ನಾಷ್ಟಕ್ಕೆ ಲಂಚ್ ಬಾಕ್ಸ್ಗೆ ಎಲ್ರಿಗೂ ಮಾಡಬೇಕಲ್ವ, ರೆಡಿ ಮಾಡ್ಕೊಂಡಿದ್ದೆ. ಸೊ ಟೀನ ಮಾಡಿಬಿಟ್ಟು ಕುಡಿದ್ಬಿಟ್ಟು ಸ್ವಲ್ಪ ಅದ್ರ ಜೊತೆಗೆ ಮಕ್ಕಳಿಗೆಲ್ಲ ದೋಸೆ ಹಾಕ್ತಾಯಿದೆ. ದೋಸೆ ಸಂಪಣ ಚೆನ್ನಾಗಿ ಹುಳಿ ಬಂದಿದ್ದು, ಚಳಿಲಿ ಹುಳಿ ಬರಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಬೇಗ ರುಬ್ಬಬೇಕು, ಸ್ವಲ್ಪ ಬೇಗ ರುಬ್ಬಿದ್ರೆ ಚೆನ್ನಾಗಿ ಹುಳಿ ಬರುತ್ತೆ. ಸ್ವಲ್ಪ ಅವಲಕ್ಕಿ ಹಾಕ್ಕೋಬೇಕು, ಜಾಸ್ತಿ ಅವಲಕ್ಕಿ ಹಾಕ್ಕೊಂಡ್ರೆ ಚೆನ್ನಾಗಿ ನೊರೆ ಬರುತ್ತೆ. ಒಂದೊಂದೇ ದೋಸೆನ ಹಾಕ್ಕೋತಾ ಇದೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಮತ್ತು ಅವ್ರು ತಿನ್ನೋದಕ್ಕೆ ಅಂತ. ಎರಡೂ ಕಡೆನೂ ಬೇಯಿಸ್ಕೊಂಡೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮನೇಲಿ ವಾರಕ್ಕೆ 1 ಸಾರಿ 2 ಸಾರಿ ದೋಸೆ ಮಾಡ್ತಾನೆ ಇರ್ತೀವಿ. ದೋಸೆ ತುಂಬ ಇಷ್ಟ, ಮಕ್ಳಿಗೂ ಇಷ್ಟ, ನಮ್ಮ ಹಸ್ಬೆಂಡ್ಗೂ ಇಷ್ಟ. ಆದ್ದರಿಂದ ದೋಸೆ ಜಾಸ್ತಿ ಮಾಡ್ತೀನಿ. ದೋಸೆ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರು ಸೂಪರ್ ಕಾಂಬಿನೇಷನು. ಈಗೆಲ್ಲ ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊನೆ ಅವರೆಕಾಯಿಂದ ಇದ್ಕಿದ ಬೇಳೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗೆಲ್ಲ ಸಂಕ್ರಾಂತಿವರೆಗೂ ಅವರೆಕಾಯಿ ಸೀಸನ್ನೇ. ಇದ್ಕಿದ ಬೇಳೆ ಸಾಂಬಾರು ಜೊತೆ ತುಂಬ ಚೆನ್ನಾಗಿರುತ್ತೆ ದೋಸೆ. ಅದ್ರ ಜೊತೆಗೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆಲ್ಲನೂ ಪ್ಯಾಕ್ ಮಾಡ್ತಾಯಿದ್ದೀನಿ. ಚಪಾತಿ ದೋಸೆ ಆದರೆ ತಿಂತಾರೆ, ರೈಸ್ ಐಟಮ್ ಆದರೆ ತಿನ್ನೋದಿಲ್ಲ ನಮ್ಮ ಮಕ್ಕಳು. ಅದರಿಂದ ಸ್ವಲ್ಪ ದೋಸೆ 2-3 ಹಾಕ್ತೀನಿ. ಸಾಂಬಾರು ಕೂಡ ತುಂಬ ಚೆನ್ನಾಗಾಗಿತ್ತು, ಇದ್ಕಿದ ಬೇಳೆ ಸಾಂಬಾರು. ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ, ಯಾಕಂದರೆ ದೋಸೆಗಲ್ವ ಇದು. ಅನ್ನಕ್ಕೆ ಮುದ್ದೆಗೆ ಆದರೆ ಸ್ವಲ್ಪ ತೆಳ್ಳೆ ಮಾಡ್ಕೊಬೇಕು. ದೋಸೆಗೆಲ್ಲ ಸ್ವಲ್ಪ ಸಾಂಬಾರು ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಸಾಂಬಾರು ರೆಸಿಪಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವ್ಗೆ. ಸೊ ಮಕ್ಕಳು ಹಸ್ಬೆಂಡ್ ಎಲ್ಲ ಸ್ಕೂಲ್ಗೆ ಹೋದ್ಮೇಲೆ ನನ್ನ ಡೈಲಿ ದಿನಚರಿ ಏನಿದೆ. ಇವತ್ತು ಸೋಮವಾರ ದೇವ್ರ ಸಾಮಾನೆಲ್ಲ ಎತ್ತಿ ತೊಳೆದಿಟ್ಟಿದೆ. ಅದ್ರ ಜೊತೆಗೆ ಒಂದು ಕಾಯಿ ಕೂಡ ಇಟ್ಟಿದೆ, ಕಳಸದ ಕಾಯಿ ಬದಲಾಯಿಸಿದ್ದೀನಿ ಇವತ್ತು. ಹೂನೆಲ್ಲ ನಮ್ಮ ತೋಟದಲ್ಲಿ ಸ್ವಲ್ಪ ಕಾಕಡವ ಸಿಕ್ಕಿತ್ತು, ಅದನ್ನೆಲ್ಲ ಕಟ್ಟಿ ಇಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ತೆಂಗಿನಕಾಯಿನ ಯಾವ ಥರ ಡೆಕೋರೇಟ್ ಮಾಡ್ಕೋಬೋದು ಕಳಸಕ್ಕಿಡೋಕ್ಕೆ, ಯಾವ ಥರ ನೀಟಾಗಿ ಕಳಸಕ್ಕಿಟ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡಿ. ಸ್ವಲ್ಪ ಅರಿಶಿನ, ಟರ್ಮರಿಕ್ ಅರಿಶಿನ, ಅದ್ರ ಜೊತೆಗೆ ಅಡುಗೆ ಅರಿಶಿನ ಇದೆಯಲ್ವಾ, ಅದ್ರ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಹೊಸ್ಲಿಗೂ ಅಷ್ಟೇ ಮೊಸರು ಹಾಕಿ ನೀವು ಒಂದು ಸಾರಿ ಹೊಸ್ಲಿಗೆ ಅರಿಶಿನ ಹಚ್ಚಿ, ತುಂಬ ನೀಟಾಗಿ ಕಾಣುತ್ತೆ, ವಾರ ಆದ್ರೂ ಕೂಡ ಹೋಗೋದಿಲ್ಲ. ಅರಿಶಿನ ಎಲ್ಲ ಕಲಿಸ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡಿಲ್ಲ ಅರಿಶಿನಕ್ಕೆ, ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಸೊ ನಮ್ಮ ಹಸ್ಬೆಂಡ್ ಇಲ್ಲದ್ರಿಂದ ಆ ಕಾಯಿ ಕೂಡ ನಾನೇ ಸುಲ್ಕೊಂಡಿದ್ದೆ. ಎಲ್ಲ ಕಲ್ತಿರಬೇಕು, ಹೆಣ್ಮಕ್ಳು ಒಬ್ಬರನ್ನೇ ಕಾಯೋಕ್ಕಾಗಲ್ಲ. ಕಾಯಿ ಸುಲಿಯೋದ್ರ ತವಿಂದ ಎಲ್ಲ ಕಲ್ತಿರಬೇಕು. ಹಳ್ಳಿ ಹೆಣ್ಮಕ್ಳಂತೂ ಅದರಲ್ಲೆಲ್ಲ ಕಲ್ತಿರ್ತಾರೆ. ಸೊ ನೋಡಿ, ಈಗ ಒಂದು ಪೇಪರ್ ತೊಗೊಂಡು ಈ ಥರ ಶೇಪ್ ಮಾಡಿಕೊಂಡ್ರೆ ಕಳಸಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ಕುಂಕುಮ ಹಚ್ಚಿದ್ರೆ ತುಂಬ ನೀಟಾಗಿ ಕಾಣುತ್ತೆ. ನೋಡಿ ಈ ಥರ. ನಾನು ಯಾವಾಗಲೂ ಇದೇ ರೀತಿ ಕಳಸಕ್ಕೆ ಡೆಕೋರೇಟ್ ಮಾಡೋದು. ನೋಡಿ ಈ ಥರ. ಇದನ್ನು ಒಂದು ಕೈಯಲ್ಲಿ ಇಟ್ಕೊಂಡು ಕುಂಕುಮನ ನೀಟಾಗಿ ಹಚ್ಕೋಬೇಕು. ಪೇಪರ್ ಸೊಡ್ಲಾಗ್ಬಿಡುತ್ತೆ.
ನೀಟಾಗಿ ಕುಂಕುಮನೆಲ್ಲ ಹಚ್ಕೊಬೇಕು. ಕುಂಕುಮನೆಲ್ಲ ನೀಟಾಗಿ ಹಚ್ಕೊಂಡು ಪೇಪರ್ನ ನಿಧಾನಕ್ಕೆ ರಿಮೂವ್ ಮಾಡಬೇಕು. ತುಂಬ ನೀಟಾಗಿ ಕಾಣುತ್ತೆ ಈ ಥರ ಕಳಸಕ್ಕೆ ಕುಂಕುಮ ಇಡೋದ್ರಿಂದ. ನೋಡಿ ಈ ಥರ. ಇವಾಗ ನೋಡಿ ಕಳಸಕ್ಕೆ ಇಡ್ತೀನಿ. ನಮ್ಮ ಕಡೆ ವೀಳ್ಯದೆಲೆ ಎಲ್ಲ ಜಾಸ್ತಿ ಸಿಗೋದಿಲ್ಲ, ಹಳ್ಳಿ ಆಗಿರೋದ್ರಿಂದ ನಾವು ಅಂಗಡಿಗೆ ಹೋಗಿ ತಂದು ಪೂಜೆ ಮಾಡೋಷ್ಟು ಸಂಜೆ ಆಗಿಬಿಡುತ್ತೆ. ಅದಕ್ಕೆ ನಾವು ಮಾವಿನ ಎಲೆ ತುಂಬ ಸಿಗುತ್ತೆ ನಮ್ಮ ಕಡೆ, ಮಾವಿನ ಎಲೆನೇ ಮುಡಿಸ್ತೀವಿ. ವೀಳ್ಯದೆಲೆ ಇದ್ದಾಗ ವೀಳ್ಯದೆಲೆನೂ ಸಹ ಹಾಕ್ತೀವಿ. ನಮ್ಮ ತೋಟದ ಕಾಕ್ಟಾವ ಕಳಸಕ್ಕೆ ಅಂತಲೇ ನಾನು ಕಟ್ಟಿಟ್ಬಿಡ್ತೀನಿ ಅದನ್ನು. ಅದ್ರ ಜೊತೆಗೆ ನಾನು ಇಲ್ಲೊಂದು ಪಕ್ಕದಲ್ಲಿ ಕಳಸ ಇಟ್ಕೊಂಡಿದ್ದೀನಿ, ಅದು ಬೇವಿನ ಸೊಪ್ಪು ಇಟ್ಟಿದ್ದೀನಿ. ನಾವು ಕಬ್ಬಾಳಮ್ಮನ ದೇವ್ರದ್ದು ಒಕ್ಕಲಾಗಿರೋದ್ರಿಂದ, ಆ ದೇವಿ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಫೋಟೋ ಇಡೋಂಗಿಲ್ಲ ಅಂತ ಹೇಳ್ತಾರೆ ಕೆಲವರು. ಅದರಿಂದ ಕಳಸನೇ ಇಟ್ಟು ಪೂಜೆ ಮಾಡ್ತೀವಿ ಕಬ್ಬಾಳಮ್ಮನಿಗೆ ಬೇವಿನ ಸೊಪ್ಪಿಟ್ಟು. ಕಾಮಾಕ್ಷಿ ದೀಪಕ್ಕೂ ಸಹ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೂ ಸಹ ಹೂವು ಹಾಕ್ಕೊಂಡಿದ್ದೀನಿ. ನೋಡಿ ಇದ್ರ ಜೊತೆಗೆ ದೀಪ ಹಚ್ಚಿ ವಾರನೂ ಸಹ ಮಾಡಿಕೊಂಡೆ. ಸೋಮವಾರದ ಪೂಜೆ ಈ ರೀತಿ ನಮ್ಮ ಮನೆಯಲ್ಲಿ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ.